Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಯೂನಿಕಾರ್ನ್ ಕಾರ್ಡ್ ಮಾಡಿ ತುಂಬ ದಿನ ಆಯಿತು. ಸೊ ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಎಲ್ಯೂಷನ್ ಕ್ರೆಸ್ಟ್. ಓಕೆ, ನಿಮ್ಮ ಪಿತೃದೇವತೆಗಳಿಂದ ಒಂದಷ್ಟು ಮಾರ್ಗದರ್ಶನ ಬರೋದ್ರಲ್ಲಿ ಇದೆ ನಿಮಗೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡಬೇಡಿ. ನಿಮ್ಮ ಅಂತರಾತ್ಮ ಅಂತರಾಳ ಏನು ಹೇಳ್ತಿದೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ನಿಮ್ಮ ಕೈಲಿರುವಂಥ ಎನರ್ಜಿನ ವೇಸ್ಟ್ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ತುಂಬ ಬೇಜಾರಲ್ಲಿ ಇದ್ದಾರೆ ನಿಮ್ಮ ಸ್ಪಿರಿಟ್ ಗೈಡ್ಸ್ ಆಗಲಿ, ಯೂನಿಕಾರ್ನ್ಸ್ ಆಗಲಿ, ತುಂಬ ಬೇಜಾರಲ್ಲಿ ಇದ್ದಾರೆ. ಸೊ ಕಾದು ಅವ್ರಿಗೂ ಸಾಕಾಗಿದೆ. ನಿಮ್ಮ ಸಮಯನ ವ್ಯರ್ಥ ಮಾಡ್ತಾ ಇದ್ದೀರಾ, ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ವೇಸ್ಟ್ ಆಗ್ತಾ ಇರ್ಬೋದು. ಆ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿದ್ದಾರಲ್ಲ, ಆ ಮೂರ್ಖರು ಕೂಡ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ನಿಮ್ಮ ಮೇಲೆ. ನೀವು ಕೂಡ ಅವ್ರನ್ನ ನಂಬ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನಿಮಗೆ ಯೂನಿವರ್ಸ್ ಕೊಟ್ಟಿರುವಂಥ ಗೋಲ್ಡನ್ ಆಪರ್ಚುನಿಟೀಸ್ನ ಅಥವಾ ಒಂದು ಅದ್ಭುತವಾದಂಥ ಅವಕಾಶಗಳನ್ನ ಎಲ್ಲನೂ ವ್ಯರ್ಥ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ಇದೆ. ಒಂದು ಸಮಾಜಕ್ಕೆ ಕೊಡುಗೆ ಆಗಬೇಕು, ಇಲ್ಲ ನಿಮ್ಮ ಜೀವನಕ್ಕೆ ಅದು ಉದ್ಧಾರದ ಮಾರ್ಗ ಆಗಬೇಕು. ಎರಡನ್ನೂ ಕೂಡ ಮಾಡ್ಕೊಳ್ತಾ ಇಲ್ಲ. ಸೊ ಮಾಡ್ಕೊಳ್ಳಿ, ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಡೋಂಟ್ ವೇಸ್ಟ್ ಯುವರ್ ಇಂಟ್ಯೂಷನ್ ಎನರ್ಜಿ ಅನ್ನುವಂಥದ್ದು ಇದೆ. ನಿಮ್ಮ ಇಂಟ್ಯೂಷನಿಗೆ ಎಲ್ಲ ಗೊತ್ತಿದೆ. ಎಲ್ಲ ಗೊತ್ತಿದ್ರೂ ಕೂಡ ಮೂರ್ಖರ ಹಾಗೆ ಸುಮ್ಮನಿರಬೇಡಿ. ಸಾಕಷ್ಟು ಪರಿಹಾರ ಗೊತ್ತಿದೆ, ಪರಿಹಾರ ಮಾಡ್ಕೊಳ್ತಾ ಇಲ್ಲ. ಸಮಸ್ಯೆಗಳು ಗೊತ್ತಿದೆ, ಬಗೆಹರಿಸ್ಕೊಳ್ತಾ ಇಲ್ಲ. ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಪರಿಹಾರನ ಮಾಡಿಕೊಂಡು ಸಿಕ್ಕಿರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೊಂಡು ಜೀವನದಲ್ಲಿ ಉದ್ಧಾರ ಆಗಬೇಕು, ಏಳಿಗೆ ನೋಡಬೇಕು, ನಿಮ್ಮ ಲೈಫ್ ಅಪ್ಡೇಟ್ ಆಗಬೇಕು. ಈ ಜನ್ಮದಲ್ಲಿ ಮಾಡಬೇಕು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳನ್ನ ನೀವು ಮಾಡಿ ಮುಗಿಸ್ಬೇಕು. ಇನ್ನು ಮೂರ್ಖರಾಗೇ ಇದ್ದರೆ ಮತ್ತೆ ಸತ್ತು ಸ್ವರ್ಗದಲ್ಲೇ ಅಥವಾ ನರಕದಲ್ಲೋ ಕೊಳಿತಾನೆ ಇರ್ತೀರ. ಪುನರ್ಜನ್ಮ ಬೇಕು ಅಥವಾ ಇನ್ನೇನೋ ಸಾಧನೆ ಮಾಡಬೇಕು ಅಂದರೆ ಪೆಂಡಿಂಗ್ ಇರೋ ವರ್ಕನ್ನು ಫಿನಿಶ್ ಮಾಡಬೇಕು. ನೀವು ಮಾಡ್ತಾ ಇಲ್ಲ, ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸ್ವರ್ಗದ ಬಾಗಿಲು ತೆಗ್ದಿದೆ ನಿಮ್ಮಲ್ಲಿ ಬಹಳಷ್ಟು. ನಂಗೆ ಗೊತ್ತಿಲ್ಲ ಯಾರ ದೇಹದಲ್ಲಿ ಯಾವ ಆತ್ಮ ಕೂತ್ಕೊಂಡು ಈ ಕಥೆನ ಕೇಳ್ತಿದೆ ಅಂತ. ನಿಮಗೆ ಸ್ವರ್ಗದ ಬಾಗಿಲು ತೆಗ್ದಿದೆ, ನೀವು ಹೋಗಬಹುದು, ನೀವು ಹೊರಡಿ ಅನ್ನುವಂಥದ್ದು ಇದೆ. ನೀವು ಹೋಗಿ, ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಗೇನೇ ವಿದ್ಯೆ ಇರಲಿ, ನಿಮ್ಮ ಅಟೆಂಡೆನ್ಸ್ ಏನು ಹಾಕಬೇಕು ಸ್ವರ್ಗ ನರಕದ ಲೆಕ್ಕಾಚಾರದಲ್ಲಿ, ಚಿತ್ರಗುಪ್ತರ ಲೆಕ್ಕಾಚಾರದಲ್ಲಿ, ಅದನ್ನು ಮುಗಿಸ್ಬಿಟ್ಟು ಬನ್ನಿ ಅನ್ನುವಂಥದ್ದು ಇದೆ. ಹೋಗಿ ಹಾಕಿ ಅನ್ನುವಂಥದ್ದು ಇದೆ. ಸೊ ಸ್ವರ್ಗದ ಬಾಗಿಲು ತೆಗ್ದಿದೆ, ಹೊರಡಿ ಅನ್ನುವಂಥದ್ದು ಇದೆ. ನೀವಾಗೆ ಹೋಗ್ತೀರಾ ಇಲ್ಲ ಮುಂದಿನ ಪರಿಣಾಮ ನೋಡ್ತೀರಾ ಅನ್ನುವಂಥ ರೀತಿಲಿ ಇದೆ. ದಯಮಾಡಿ ಇದನ್ನು ನಾನು ಹೇಳ್ತಾ ಇಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಳ್ಬೇಡಿ. ಓಕೆ. ಜೊತೆಗೆ ನಿಮ್ಮ ಪಿತೃದೇವತೆಗಳಿಂದ ನಿಮಗೆ ಮಾರ್ಗದರ್ಶನ ಕೂಡ ಬರ್ತಾ ಇದೆ. ನಿಮ್ಮ ಪಿತೃದೇವತೆಗಳಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಅವ್ರನ್ನ ಸ್ಟಕ್ ಮಾಡಿರಬಹುದು. ಆದರೆ ಅವರಿಗೆ ಬುದ್ಧಿ ಇಲ್ಲ, ತಲೆಯಲ್ಲಿ ಲದ್ದಿ ಇರಬಹುದು ನಿಮ್ಮ ಪಿತೃದೇವತೆಗಳಿಗೆ ಕೆಲವ್ರಿಗೆ. ಸೊ ಕೋಪ ಮಾಡ್ಕೊಳ್ಬೇಡಿ. ನನಗೆ ಇಲ್ಲಿ ಏನು ಎನರ್ಜಿ ಬರ್ತಿದೆ ಅದನ್ನು ಹೇಳ್ತಿದ್ದೀನಿ. ಸೊ ಸತ್ತ ಮೇಲೂ ಅವ್ರು ಇನ್ನೂ ಬದುಕಿದ್ದೀನಿ ಅನ್ನುವಂಥ ಭ್ರಮೆಲೆ ಬದುಕಿದ್ರೆ ಅಂಥವ್ರಿಗೆ ಏನೂ ಮಾಡೋದಕ್ಕಾಗೋದಿಲ್ಲ. ಫಸ್ಟು ನೀವು ಅವ್ರ ಬಗ್ಗೆ ಓವರ್ ಥಿಂಕ್ ಮಾಡೋದನ್ನು ನಿಲ್ಲಿಸಿ. ತುಂಬ ಓವರಾಗಿ ಯೋಚನೆ ಮಾಡಿ 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 ನಿಮ್ಮ ಜೀವನ ಹಾಳು ಮಾಡ್ಕೊಳ್ಳೋದಲ್ದಿರ ಸತ್ತಿರೋರ್ದು ಬದುಕಿರೋರ್ದು ಜೀವನನೂ ಹಾಳು ಮಾಡ್ತಾಯಿದ್ದೀರ. ಅದನ್ನು ನಿಲ್ಲಿಸಿ. ಸೊ ಪಿತೃದೇವತೆಗಳಿಂದ ನಿಮಗೆ ಆಶೀರ್ವಾದ ಇದೆ. ಕೆಲವರು ಒಳ್ಳೆ ಪಿತೃದೇವತೆಗಳು ಇರ್ತಾರಲ್ವ, ಅವ್ರ ಆಶೀರ್ವಾದ ಇದೆ. ಅವರು ನಿಮಗೆ ಸಹಾಯಕರನ್ನ ಕೂಡ ಕಳಿಸ್ತಾರೆ. ಜೊತೆಗೆ ಸಿಂಗಲ್ ಆಗಿರಬೇಕಾ, ಇರಿ. ಇಷ್ಟ ಇತ್ತಾ ಸಿಂಗಲ್ ಆಗಿ ಬದುಕಬೇಕು ಅಂತ ಸಿಂಗಲ್ ಆಗಿ ಬದುಕಿ. ಇಲ್ಲ ಮದುವೆ ಆಗ್ತೀನಿ ಅಂತೀರಾ, ಮದುವೆ ಆಗಿ ಚೆನ್ನಾಗಿರಿ. ನಿಮ್ಗೆ ಹೇಗೆ ಖುಷಿ ಬರುತ್ತೋ ಹಾಗಿರಿ. ಮೂರೊತ್ತು ಹತ್ಕೊಂಡು ಕರ್ಕೊಂಡು ಯಾವುದು ಸಾಧ್ಯ ಇಲ್ದಿರೋ ಹಾಗೆ ಇರಬೇಡಿ. ಸಾಕಷ್ಟು ರಹಸ್ಯಗಳು ಇದೆ, ಆ ರಹಸ್ಯಗಳನ್ನ ತಿಳ್ಕೊಳ್ಳಿ. ಏನೋ ಒಂದು ನಿಮಗೆ ಕಾಯ್ತಾ ಇದೆ. ಸೊ ಬಿ ಕೇರ್ಫುಲ್ ಅಂತ ಹೇಳಬಲ್ಲೆ ನಾನು. ಹುಷಾರಾಗಿ ಇರಿ. ಗೊತ್ತಿಲ್ದಿರೋ ಕೆಲಸಕ್ಕೆ ಕೈ ಹಾಕಿ ಗೊತ್ತಿಲ್ದಿರೋ ದಾರಿಲಿ ಹೋಗಬಾರ್ದಿರೋ ಅಂಥ ಸಮಯದಲ್ಲಿ ಹೋಗಬೇಡಿ ಎನ್ನುವಂಥದ್ದು ಇದೆ. ಎಸ್ಪೆಷಲಿ ಗುಹೆಗಳು ಅಥವಾ ಗೊತ್ತಿಲ್ದಿರೋ ಜಾಗಗಳು ಅಥವಾ ಮಾಯಾ ಕರೆಗಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ.
ಎಸ್ಪೆಷಲಿ ರಾತ್ರಿ ಹೊತ್ತು ಮಲಗಿದ್ದಾಗ ಕೆಲವು ಕೈಗಳು ನಿಮ್ಮನ್ನು ಕಟ್ಟಿ ಎಳ್ಕೊಂಡು ಹೋಗ್ತಿರೋ ಹಾಗೆ ಮಲಗಿದ್ದಾಗ ಕಾಲುಗಳು ಯಾರೋ ಎಳಿತಾ ಇರೋ ಹಾಗೆ ಭಾಸ ಆದರೆ ಎಚ್ಚರಿಕೆಯಿಂದ ಇರಿ. ನೈಟಲ್ಲಿ ಯಾರೋ ಕೂಗ್ದಂಗೆ ಆಯಿತು ಅಂತ ಹೋಗಿ ಬಾಗಿಲು ತಕ್ಕೊಂಡು ಹೋಗ್ಬಿಡ್ಬೇಡಿ. ಬಿ ಕೇರ್ಫುಲ್ ಡ್ಯಾಮ್ ಬಿ ಕೇರ್ಫುಲ್. ಸಾಕಷ್ಟು ಪ್ರಯೋಗ ಆಗಿರೋ ಹಾಗೆ ಇದೆ. ನೀವು ಮನೆ ಬಿಟ್ಟು ಹೋಗಬೇಕು, ರೋಡ್ ಅಲಿಬೇಕು. ಇದು ಬ್ಲ್ಯಾಕ್ ಮ್ಯಾಜಿಕ್ ಕಾರ್ಡೇನೆ ಇದು. ಸೊ ಸಾಕಷ್ಟು ಪ್ರಯೋಗಗಳಾಗಿದೆ ಇಲ್ಲಿ. ಈವನ್ ಸತ್ತೋಗಿರೋರ ಮೇಲೂ ಮಾಡಿದ್ದಾರೆ, ಬದುಕಿರೋರ ಮೇಲೂ ಮಾಡಿದ್ದಾರೆ. ಸತ್ತೋಗಿರೋರನ್ನ ಸತ್ತ ಮೇಲೂ ಬಿಡ್ತಿಲ್ಲ. ಸೊ ಸತ್ತೋಗಿರೋರನ್ನ ಇಟ್ಕೊಂಡ್ರೆ ಬದುಕಿರೋರಿಗೆ ತೊಂದರೆ ಕೊಡೋದಕ್ಕಾಗೋದು. ಸೊ ಬೇರೆಯವ್ರು ಬಂದರೆ ನಿಮ್ಮನ್ನು ಯಾಮರ್ಸೋಕ್ಕಾಗಲ್ಲ. ಹಾಗೆ ಅದಕ್ಕೇನೆ ನಿಮ್ಮ ಜೊತೆ ಯಾರಿದ್ದಾರೋ, ನಿಮ್ಮ ಫ್ಯಾಮಿಲಿ ಮೆಂಬರು, ನಿಮ್ಮ ಕ್ಲೋಸ್ ಸರ್ಕಲು, ನಿಮ್ಮ ಹಿತೈಷಿಗಳು ಅನ್ಸ್ಕೊಂಡಿರೋರು, ಸೋ ಕಾಲ್ಡ್ ದಯಾದಿಗಳಿರ್ಬೋದು, ಬಂಧು ಮಿತ್ರರಿರ್ಬೋದು, ಫ್ರೆಂಡ್ ಸರ್ಕಲ್ ಇರ್ಬೋದು, ಹಿತಶತ್ರುಗಳಿರ್ಬೋದು, ಅವ್ರನ್ನ ಇಟ್ಕೊಂಡೇ ಆಟ ಆಡ್ತಿದ್ದಾರೆ. ನೀವು ಸಿಂಗಲ್ ಆಗಿದ್ರೆ ಮ್ಯಾರೇಜ್ ಆಗಬೇಕು ಅಂತ ಮಾಡ್ತಿದ್ದಾರೆ, ಮ್ಯಾರೇಜ್ ಆಗಿದ್ರೆ ಸಿಂಗಲ್ ಆಗಬೇಕು ಅಂತ ಮಾಡ್ತಿದ್ದಾರೆ. ಬಹಳಷ್ಟು ಗೊತ್ತಿಲ್ಲದಿರೋ ಅಂಥ ರಹಸ್ಯಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಮೇಲೆ ಪ್ರಯೋಗ ಆಗ್ತಾ ಇದೆ. ಬಿ ಕೇರ್ಫುಲ್. ನೆಕ್ಸ್ಟ್ 21 days to 44 daysವರೆಗೂ ಹುಷಾರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು, ಧರ್ಮ ಮಾರ್ಗದಲ್ಲೇ ನಡಿಬೇಕು. ರಾತ್ರಿ ಪ್ರಯಾಣ ನಿಷಿದ್ಧ. ರಾತ್ರಿ ಎಲ್ಲೂ ಹೋಗೋ ಹಾಗಿಲ್ಲ. ನೀವು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಂಥದ್ದೊಂದು ಭಯಾನಕವಾದದ್ದು ಏನೋ ಒಂದು ಟ್ರ್ಯಾಪಿಗೆ ಒಳಗಾಗ್ತಾ ಇದ್ದೀರಾ. ನೀವು ಎಕ್ಸ್ಪೆಕ್ಟೇ ಮಾಡಿಲ್ಲ ಅಂಥ ಟ್ರ್ಯಾಪ್ ಇದು. ನಿಮ್ಗೊಂದು ಸಣ್ಣ ಸುಳಿವೂ ಇಲ್ಲ, ಒಂದು ಸ್ಮಾಲ್ ಐಡಿಯಾ ಕೂಡ ಇಲ್ಲ. ಅಂಥ ಟ್ರ್ಯಾಪ್ ಎಳೆದಿದ್ದಾರೆ ನಿಮ್ಮ ಹಿತಶತ್ರುಗಳಿರ್ಬೋದು, ನಿಮ್ಮದೇ ಆದ ಸ್ವಂತದವರು. ನನಗೆ ಇಲ್ಲಿ ಹೊರಗಡೆ ಅವ್ರ ಎನರ್ಜಿ ಇಲ್ಲ. ನಿಮ್ಮ ಸ್ವಂತದವರು, ನಿಮ್ಮ ಒಡ ಹುಡ್ತವ್ರು ಇರ್ಬೋದು, ನಿಮ್ಮ ರಕ್ತ ಹಂಚ್ಕೊಂಡು ಹುಡ್ತವ್ರು ಇರ್ಬೋದು, ಅಥವಾ ನಿಮ್ಮ ಸೋ ಕಾಲ್ಡ್ ಕ್ಲೋಸ್ ಸರ್ಕಲ್ ಇರ್ಬೋದು, ಅಥವಾ ನಿಮ್ಮ ನೇಬರ್ಸ್ ಇರ್ಬೋದು. ಸೀರಿಯಸ್ಲಿ ಪ್ಲೀಸ್ ಕೇರ್ಫುಲ್. ಎಸ್ಪೆಷಲಿ ಹೋಳಿ ಹುಣ್ಣಿಮೆ 2 ದಿನ. ನೆಕ್ಸ್ಟ್ 21 ದಿವಸದಿಂದ 44 ದಿವಸದವರೆಗೂ ಈ ಎನರ್ಜಿ ತುಂಬ ಹೈಪಲ್ಲಿ ಇರುತ್ತೆ. ನಿಮ್ಮ ದೇಹದಲ್ಲಿ ನಿಮ್ಮ ಕಂಟ್ರೋಲೇ ಇರೋದಿಲ್ಲ, ನಿಮ್ಮ ಮಾತಲ್ಲಿ ನಿಮ್ಮ ಕಂಟ್ರೋಲೇ ಇರೋದಿಲ್ಲ. ಮನೆ ಬಿಟ್ಟು ಹೋಗೋ ಹಾಗಿಲ್ಲ, ಗಂಡಸರಾಗಿರಲಿ ಹೆಂಗಸರಾಗಿರಲಿ. ಸೊ ರಾತ್ರಿ ಹೊತ್ತು ಮನೇಲೇ ಇರಿ. ಎಸ್ಪೆಷಲಿ ಹುಣ್ಣಿಮೆ ದಿನ ನೋ ಔಟಿಂಗ್. ರಾತ್ರಿಲಿ ಎಲ್ಲೇ ಹೋದರೂ ಸಂಜೆ ಒಳಗೆ ಮನೇಲಿರಿ. ಹೇಳೋದು ನನ್ನ ಕರ್ತವ್ಯ, ಹೇಳಿದ್ದೀನಿ. ಇಷ್ಟು ಎಚ್ಚರಿಕೆ ಇಷ್ಟು ರಫ್ಲಿ ಬರ್ತಿದೆ ಅಂದರೆ ಪ್ಲೀಸ್ ಬಿ ಕೇರ್ಫುಲ್. ನಿಮ್ಮ ರಕ್ಷೆಗೆ ಎಲ್ಲರೂ ಇದ್ದಾರೆ, ಇಲ್ಲ ಅಂತಿಲ್ಲ. ನಿಮ್ಮ ಮೂರ್ಖತನ ಯಾರ ಮಾತು ಕೇಳಲಿಲ್ಲ ಅಂದರೆ ನಿಮ್ಮ ಮೂರ್ಖತನಕ್ಕೆ ನೀವೇ ಹೊಣೆ ಆಗಬೇಡಿ, ಹುಷಾರಾಗಿರಿ. ಕೆಲವು ಕಣ್ಣಿಗೆ ಕಾಣಿಸ್ದೇ ಇರುವಂಥ ಸತ್ಯಗಳಿದೆ. ಆಗಲೇ ಹೇಳ್ದಂಗೆ. ಸೊ ಕಣ್ಣು ಕಾಣಿಸಲ್ಲ, ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಸಮಯ ಮುಗಿದು ಹೋಗ್ತಾ ಇದೆ, ಕಡಿಮೆ ಸಮಯ ಇದೆ, ಸ್ವಲ್ಪ ಎನರ್ಜಿ ಇದೆ ಅಷ್ಟೇ. ಬ್ಯಾಟ್ರಿ ಲೋ ಅನ್ನುವಂಥ ರೀತಿಲಿ. ಮೇ ಬಿ ನೀವು ಹೊರಗೋದಾಗ ನಿಮ್ಗೆ ನೆಟ್ವರ್ಕು ಇಲ್ಲ, ಬ್ಯಾಟ್ರಿನೂ ಲೋ. ಎಲ್ಲ ಕಡೆಯಿಂದ ಟ್ರ್ಯಾಪ್ ಆಗ್ತೀರಾ. ನಾನು ದೇವ್ರನ್ನ ಕರ್ಕೊಂಡು ಹೋಗಿದ್ದೀನಿ, ನಾನು ಅದನ್ನು ಕರ್ಕೊಂಡು ಹೋಗಿದ್ದೀನಿ, ನನ್ನ ಜೊತೆ ಏಂಜಲ್ಸ್ ಇದ್ದಾರೆ, ನನ್ನ ಜೊತೆ ಆ ಶಕ್ತಿ ಇದೆ, ನನ್ನ ಜೊತೆ ಈ ಶಕ್ತಿ ಇದೆ, ನನ್ನ ಜೊತೆ ನನ್ನ ಫ್ರೆಂಡ್ ಇದ್ದಾರೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಬಂಧು ಇದ್ದಾರೆ, ಮಿತ್ರರಿದ್ದಾರೆ, ಅದಿದೆ ಇದಿದೆ. ಯಾವುದು ಕೆಲಸಕ್ಕೆ ಬರಲ್ಲ. ಎಲ್ಲ ನೋಡ್ತಾ ಇರ್ತಾರೆ ಅಷ್ಟೇ. ಯಾಕೆಂದರೆ ಅವ್ರು ಯಾವ ಮಾತು ನೀವು ಕೇಳಿಸ್ಕೊಳ್ಳಲ್ಲ. ಸಾಧ್ಯ ಆದರೆ ನೆಕ್ಸ್ಟ್ 16 days ಎಲ್ಲನೂ ಸ್ಕಿಪ್ ಮಾಡಿ. ಏನಾದರೂ ಹೊರಗಡೆ ಹೋಗಿ ತುಂಬ ದೂರ ಪ್ರಯಾಣ ಹೋಗಬೇಕು ಅಂತಿದ್ರೆ ಸ್ಕಿಪ್ ಮಾಡಿ. ಒಂದು ಸ್ಥಳದಿಂದ ನೀವು ಹಿಂಗೆ ಮಾಯ ಆಗ್ತೀರಾ ಅನ್ನುವಂಥದ್ದಿದೆ ಇಲ್ಲಿ. ನಂಗೆ ಗೊತ್ತಿಲ್ಲ, ತುಂಬ ಸ್ಟ್ರಾಂಗ್ ಆಗಿದೆ. ಬಿ ಕೇರ್ಫುಲ್. ದಯವಿಟ್ಟು ಹುಷಾರಾಗಿ ಇರಿ. ಜನಗಳ ಮಾತಿಗೆ ತಲೆ ಕೆಡಿಸ್ಕೊಳ್ಬೇಡಿ, ಆಯಿತಾ? ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಹಿಂಗೆ ಹೇಳಿದ್ರೆ ಸಾಕಷ್ಟು ಒಳ್ಳೆ ಕಮೆಂಟ್ ಬರುತ್ತೆ, ಸಾಕಷ್ಟು ಕೆಟ್ಟ ಕಮೆಂಟ್ ಬರುತ್ತೆ. ನನ್ನ ಉದ್ದೇಶ ಯಾರಿಗ ಶುಗರ್ ಕೋಟ್ ಮಾಡಿ ಹೇಳೋದು ಇಷ್ಟ ಇಲ್ಲ ನನಗೆ. ಏನು ಸತ್ಯ ಇದು ಅದು. ನನ್ನ ಕೈಲಿ ಒಳ್ಳೇದು ಹೇಳೋಕ್ಕಾಗಲಿಲ್ವ, ನಾನು ಖಂಡಿತ ಒಳ್ಳೇದು ಹೇಳೋಕ್ಕಾಗಲಿಲ್ಲ ಅಂದರೆ ಹೇಳೋದಿಲ್ಲ. ಬಟ್ ಕೆಟ್ಟದ್ದು ನಡೀತಾ ಇದೆ ಅಂದರೆ ನಾನು ಹೇಳ್ತೀನಿ. ಅದು ನೀವು ತಗೊಳ್ಳಿ ಬಿಡಿ, ನಿಮಗೆ ಬಿಟ್ಟಿದ್ದು. ನೀವು ನನ್ನ ಶತ್ರುನೇ ಆಗಿದ್ರು ನನಗೆ ಚಿಂತೆ ಇಲ್ಲ, ನಾನು ನಿಮ್ಗೆ ಒಳ್ಳೇದೇ ಬಯಸ್ತೀನಿ. ನೀವು ಹೋಗಬೇಡಿ. ಇದು ನನ್ನ ಶತ್ರುಗೆ ಅನ್ವಯಿಸ್ತಾ ಇದ್ದರೆ ದಯವಿಟ್ಟು ನೀವು ತಗೊಳ್ಳಿ.
ನೀವು ತಗೊಳ್ಳಿ, ಕೇರ್ಫುಲ್ಲಾಗಿ ಇರಿ. ಬಟ್ ಮುಂದಿನ ದಿನಗಳಲ್ಲಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಕೆಲವರಂತೂ ಜೂನ್ ಬರೋವರೆಗೂ ಹುಷಾರಾಗಿ ಇರಿ. ಸೊ ಏಂಜಲ್ಸ್ ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ, ಅದ್ರ ಬಗ್ಗೆ ಭಯ ಬೇಡ. ಅವ್ರ ಇರುವಿಕೆ ನಿಮಗೆ ಗೊತ್ತಿದೆ. ಸದ್ಯಕ್ಕೆ ಹುಷಾರಾಗಿರಿ, ನಗ್ನಗ್ತಾ ಇರಿ. ಈ ಟೆನ್ಷನ್ ಏನೋ ಹೇಳಿದ್ಲು, ಏನೋ ಹೀಗಾಯಿತು ಅಂತ ನಗೋದನ್ನ ಮರಿಬೇಡಿ. ಇರುವಂಥ ಕಡಿಮೆ ಸಮಯನ ನಗ್ನಗ್ತಾ ಕಳೀರಿ ಅನ್ನುವಂಥದ್ದು ಇದೆ. ಖುಷಿಯಾಗಿರಿ, ನಗ್ನಗ್ತಾ ಕಳೀರಿ. ಸಮಯನ ವ್ಯರ್ಥ ಮಾಡ್ತಾ ಇದ್ದೀರಾ, ಶಕ್ತಿನ ವ್ಯರ್ಥ ಮಾಡ್ತಾ ಇದ್ದೀರಾ, ನಿಮಗಿರೋ ವಿದ್ಯೆನ ನಷ್ಟ ಮಾಡ್ಕೊಳ್ತಾ ಇದ್ದೀರಾ. ನಗ್ನಗ್ತಾ ಇರಿ ಅನ್ನುವಂಥದ್ದು ಇದೆ. ನಗ್ನಗ್ತಾ ಇರಿ. ಒಂದು ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಬರೋದ್ರಲ್ಲಿ ಇದೆ. ನಿಮ್ಮ ಆಶೀರ್ವಾದನೆಲ್ಲ ನಿಮ್ಮಿಂದ ದೂರ ಕಿತ್ಕೊಳ್ದಿರೋ ಹಾಗೆ ನೋಡ್ಕೊಳ್ಳಿ. ಯಾರಿಗೋ ಫೋನ್ ಮಾಡೋದು ಮರ್ತಿರಬಹುದು. ನೀವು ಯಾರಿಗೆ ಮರ್ತಿದ್ದೀರೋ ಫೋನ್ ಮಾಡಿ, ಅಥವಾ ಯಾರೋ ನೀವು ಮರ್ತು ಹೋಗಿರೋರು ಅಥವಾ ನಿಮ್ಮನ್ನು ಮರ್ತಿರೋರು ಕಾಲ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಕಿಂಗ್ ಆಫ್ ಯೂನಿಕಾರ್ನ್, ಕ್ವೀನ್ ಆಫ್ ಯೂನಿಕಾರ್ನ್. ಸೊ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಎಲ್ಲವೂ ಕೂಡ ಸಿಗುತ್ತೆ. ಆದರೆ ಎಲ್ಲಿ ಹೇಗೆ ಪಡ್ಕೊಳ್ಬೇಕು ನಿಮಗೆ ಬಿಟ್ಟಿದ್ದು. ನಿಮ್ಮ ಆಸೆ ಈಡೇರ್ತಾ ಇದೆ, ಆದರೆ ಆ ಆಸೆ ನಿಮ್ಮ ಜೀವನಕ್ಕೆ ಯಾವಾಗಲೂ ಒಳ್ಳೇದು ಮಾಡುತ್ತಾ? ಯಾವಾಗಲೂ ಖುಷಿನ ತಂದುಕೊಡುತ್ತಾ? ಶಾಶ್ವತವಾದಂಥ ಒಳಿತನ್ನ ನಿಮ್ಮ ಜೀವನಕ್ಕೆ ಅದು ಮಾಡುತ್ತಾ? ಇದಿಷ್ಟೇ ಪ್ರಶ್ನೆ ನಂದು ನಿಮಗೆ. ದಯವಿಟ್ಟು ದೇವ್ರ ಮುಂದೆ ಏನಾದರೂ ಕೇಳ್ಕೊಳ್ಳೋದಿದ್ರೆ, ಸಂಕಲ್ಪ ಮಾಡೋದಿದ್ರೆ ಒಳ್ಳೇದನ್ನ ಮಾಡಿ. ಕರ್ಮನೊಂಚೂರು ನಂಬಿ. ಇವತ್ತು ಇನ್ನೊಬ್ಬರು ನಾಶನ ಆಗೋಗ್ಲಿ ಅಥವಾ ನಷ್ಟ ಆಗೋಗ್ಲಿ, ಇನ್ನೊಬ್ಬರು ಜೀವನ ಬೀದಿಗೆ ಬೀಳಲಿ, ಅವರು ಬೀದಿ ಅಲಿತಾ ಇರಲಿ, ಅಥವಾ ಅವರಿಗೆ ತಿನ್ನಕ್ಕೆ ಅನ್ನ ಇಲ್ದಿರೋ ಹಾಗೆ ಭಿಕ್ಷೆ ಬೇಡಕ್ಕಾಗಲಿ, ಈ ಥರ ಎಲ್ಲ ಪ್ರಯೋಗ ಮಾಡಿಸ್ಕೊಂಬಂದ್ರೆ, ಹುಚ್ಚಿಡ್ದು ಓಡಾಡಲಿ, ಈ ಥರ ಮಾಡಿಸ್ಕೊಂಬಂದ್ರೆ ಕರ್ಮ ಯಾರನ್ನೂ ಬಿಡೋದಿಲ್ಲ. ಅದು ನಿಮಗೆ ರಿಟರ್ನ್ ಆಗದಿರ ಇರ್ಬೋದು, ನಿಮ್ಮ ವಂಶಕ್ಕೆ, ನಿಮ್ಮ ಮುಂದಿನ ಮಕ್ಕಳಿಗೆ, ತಲೆಮಾರಿಗೆ ಬಂದೇ ಬರ್ತದು. ಇನ್ನಾದರೂ ಎಚ್ಚೆತ್ಕೊಳ್ಳಿ, ಇನ್ನಾದರೂ ಒಳ್ಳೆ ರೀತಿಯಲ್ಲಿ ಬದುಕೋದನ್ನು ಕಲೀರಿ. ಸೊ ಎಸ್ಪೆಷಲಿ ಯಾರು ಇದನ್ನು ನೋಡ್ತಿದ್ದೀರಾ, ನೀವು, ನಿಮ್ಮ ಬಯಕೆ ಏನಿದೆ, ನಿಮ್ಮ ವಿಶ್ ಏನಿದೆ, ದೇವ್ರ ಹತ್ರ ಏನು ಹರಕೆ ಹೊತ್ತಿದ್ರಿ, ಏನು ಪ್ರಾರ್ಥನೆ ಮಾಡಿದ್ರಿ, ಏನು ಕೇಳ್ಕೊಂಡಿದ್ರಿ, ಅದು ನಡೀತಾ ಇದೆ. ಅದು ನಿಮಗೆ ಬೇಕಾ? ನಿಜವಾಗ್ಲೂ ಬೇಕಿದ್ರೆ, ಅದರ ಅಗತ್ಯ ಇದ್ದರೆ ನೀವು ಅದನ್ನು ಕೇಳಿ ಪಡ್ಕೊಳ್ಳಿ. ಇಲ್ಲ ಅಂದರೆ ಆ ವಾಸೆಯಿಂದ ಸ್ಕಿಪ್ ಆಗಿ. ಯಾರನ್ನು ನಿಮ್ಮ ಜೀವನಕ್ಕೆ ಬಯಸ್ತಾ ಇದ್ದೀರಾ, ಅವ್ರು ನಿಮಗೆ ಖಂಡಿತವಾಗ್ಲೂ ಒಳ್ಳೆಯವ್ರು ಅನಿಸಿದ್ರೆ ಮಾತ್ರ ನಿಮ್ಮ ಜೀವನಕ್ಕೆ ಬಯಸಿ. ಗೋಮುಖ ವ್ಯಾಘ್ರಗಳಿಂದ ದೂರ ಇರಿ. ಬಟ್ ಟೆನ್ಷನ್ ಮಾಡ್ಕೊಂಬೇಡಿ, ಖುಷಿಯಾಗಿರಿ. ಓಕೆ, ಖುಷಿಯಾಗಿರಿ. ಒಂದಷ್ಟು ಒಳ್ಳೇದಾಗೋದ್ರಲ್ಲಿ ಇದೆ. ಇದಿಷ್ಟು ದಿನನ ಕಳ್ಕೊಳ್ಳಿ. ಇನ್ನೊಂದು 26 ದಿನ ಕಳೆದ ಮೇಲೆ ನಿಮ್ಮ ಜೀವನಕ್ಕೆ ಒಳ್ಳೇದಾಗೋದ್ರಲ್ಲಿ ಇದೆ. ಇನ್ನೊಂದು 35 ದಿನದೊಳಗೆ ನೀವು ಅಂದ್ಕೊಂಡಿರೋದಾಗುತ್ತೆ. ಸಾಕಷ್ಟು ಆಶೀರ್ವಾದ ಇದೆ ನಿಮಗೆ. ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಶೀರ್ವಾದ ಇದೆ. ಆಶೀರ್ವಾದನ ಕೊಡಿಸಿ. ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಕಾಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ. ಯಾವುದೇ ಬಂಧನದಲ್ಲಿ ಇರಕ್ಕೆ ಹೋಗಬೇಡಿ. ಯಾರು ಯಾವ ಬಂಧನದಲ್ಲೂ ಇರಲಿಕ್ಕೆ ಹೋಗಬೇಡಿ. ಬಿಡುಗಡೆ ಆಗ್ತಿದೆ ಅನ್ನುವಂಥದ್ದು ಇದೆ. ನಿಮ್ಮ ಫೇವ್ರೆಟ್ ಡಿ ಬಾಸಿಗೂ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಅಪ್ರಾಮಾಣಿಕರು, ಪ್ರಾಮಾಣಿಕತೆ ಇಲ್ದಿರೋರು ನಿಮ್ಗೇನು ದಾರಿ ತೋರಿಸ್ತಾರೆ? ಪ್ರಾಮಾಣಿಕತೆ ಇಲ್ದಿರೋರು, ಅಪ್ರಾಮಾಣಿಕರು ನಿಮ್ಗೇನು ದಾರಿ ತೋರಿಸ್ತಾರೆ ಅಂತ ನೀವು ಕಾಯ್ತಾ ಇದ್ದೀರಾ. ಅವರು ನಂಬ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮಗೆ ಸಿಕ್ಕಿರೋ ಅವಕಾಶಗಳನ್ನ ಕಿತ್ಕೊಂಡು ಹೋಗಿದ್ದಾರೆ. ನಿಮ್ಮನ್ನು ಹೊಗಳಿಸಿ ಅಟ್ಟಕ್ಕೇರಿಸಿ ನಿಮ್ಮ ಜೀವನದಿಂದ ಎಲ್ಲನೂ ಬರೆದು ಮಾಡಿದ್ದಾರೆ. ನಿಮ್ಮ ಮನೇನ, ನೀವು ಹೋಗೋ ದಾರಿನ, ನಿಮಗೆ ಸಿಗಬೇಕಾಗಿರೋ ಅದೃಷ್ಟನ ಎಲ್ಲವನ್ನು ಕೂಡ ಕಿತ್ಕೊಂಡಿದ್ದಾರೆ. ಯಾವುದು ನಿಮ್ಮ ಪರವಾಗಿ ಉಳಿಸಿಲ್ಲ ಅವರು. ನೀವು ಯಾರನ್ನು ತುಂಬ ನಂಬ್ಕೊಂಡು ಇದು ಒಳ್ಳೇದಾಗೇ ಆಗುತ್ತೆ ಅಂದ್ಕೊಂಡಿದ್ದೀರೋ ಅಲ್ಲೇ ನೀವು ಡುಮ್ಕಿ ಹೊಡಿತಾ ಇರೋದು. ಸಿಕ್ಕಿರೋ ಅವಕಾಶನ ನಿಮ್ಮವ್ರಿಗೂ ಹೋಗೋಕ್ಕೆ ಬಿಡ್ತಾ ಇಲ್ಲ. ಒಂದು ಟೈಮಿಂಗ್ ಅಂತ ಇರುತ್ತೆ ಅಲ್ವಾ, ಇಷ್ಟೊತ್ತಿಂದ ಇಷ್ಟೊತ್ತವರೆಗೂ ಅಂತ ಟೈಮಿಂಗ್ ಇರುತ್ತೆ. ಆ ಟೈಮಿಂಗಲ್ಲಿ ನೀವು ಹೋಗಿ ನಿಮ್ಮ ಅವಕಾಶನ, ನಿಮ್ಮ ಅದೃಷ್ಟನ ಪಡ್ಕೊಳ್ಬೇಕು.
ಯಾರೋ ನಿಮ್ಮನ್ನು ಮಾತಾಡ್ಸ್ಕೊಂಡು ನಿಂತ್ಕೊಂಡ್ರು, ಯಾರೋ ನಿಮ್ಮನ್ನು ಹೊಗಳ್ತಾ ಇದ್ದಾರೆ, ಯಾರೋ ನಿಮ್ಗೇನು ಮಾಡ್ತಿದ್ದಾರೆ ಅಂತ ನೀವು ಅವ್ರ ಜೊತೆ ಟೈಮ್ ವೇಸ್ಟ್ ಮಾಡಿದ್ರೆ ನಿಮಗೆ ಸಿಗಬೇಕಾಗಿರೋದು ಅವಕಾಶದ ಬಾಗಿಲು ಮುಚ್ಚೋಗುತ್ತೆ. ನಿಮಗೆ ಸಿಗಬೇಕಾಗಿರುವಂಥ ಅವಕಾಶದ ಬಾಗಿಲು ಮುಚ್ಚೋದ್ಮೇಲೆ ಮತ್ತೆ ನೀವು ಯೂನಿವರ್ಸಿಗೂ ಬೈಯೋ ಹಾಗಿಲ್ಲ, ನನಗೂ ಬೈಯೋ ಹಾಗಿಲ್ಲ, ಇಲ್ಲಿ ಹೇಳಿದ ಯಾವುದು ನಡೀತಾ ಇಲ್ಲ ಅಂತ. ಅವಕಾಶ ಇದೆ ಅಂದರೆ ಅವಕಾಶ ಇದೆ. ವಾಗ್ದೇವಿ ಯಾವತ್ತೂ ಸುಳ್ಳು ನುಡಿಸಿಲ್ಲ, ಇದುವರೆಗೂ ನುಡ್ದಿಲ್ಲ. ಸೊ ಹಾಗಾಗಿ ನಿಮ್ಮ ಅವಕಾಶನ ನಿಮ್ಮ ಕೈಯಾರೆ ನೀವೇ ಕಳ್ಕೊಬೇಡಿ. ಅಥವಾ ನಿಮ್ಮ ಅಕ್ಕಪಕ್ಕ ನಿಮ್ಮನ್ನು ಇಟ್ಕೊಂಡು ಆಟ ಆಡ್ತಿದ್ದಾರಲ್ಲ ಅವ್ರ ಬಗ್ಗೆ ಕೂಡ ನೀವು ಎಚ್ಚರಿಕೆಯಿಂದ ಇರಿ. ಅವರು ಕೂಡ ನಿಮ್ಮ ಅವಕಾಶನ ಕಿತ್ಕೊಳ್ತಾ ಇರ್ಬೋದು. ನೀವು ಹೋಗಬೇಕಾಗಿರುವಂಥ ಸಮಯಕ್ಕೆ ಆ ಸಮಯಕ್ಕೆ ಬೇರೆಯವ್ರನ್ನ ಕಳಿಸಿ ಆ ಅವಕಾಶನ ಅವ್ರ ಪರವಾಗಿ ಮಾಡ್ತಾ ಇರ್ಬೋದು. ನಿಮ್ಮ ಅವಕಾಶಗಳನ್ನ ಕೈ ತಪ್ಪಿಸ್ತಾ ಇರ್ಬೋದು. ಮದುವೆ ವಿಚಾರಕ್ಕೆ ನೀವು ನಿಮಗೆ ಬರಬೇಕಾಗಿದ್ದಂಥ ವಧುನ ಬೇರೆಯವ್ರಿಗೆ ತೋರಿಸಿ ಅವರು ಆಟ ಆಡ್ತಾ ಇರ್ಬೋದು. ನಿಮಗೆ ಬರಬೇಕಾಗಿರುವಂಥ ವರ ಗಂಡನ್ನ ಬೇರೆಯವ್ರಿಗೆ ತೋರಿಸಿ ಅವರು ಆಟ ಆಡ್ತಾ ಇರಬಹುದು. ಸೊ ಅಪ್ರಾಮಾಣಿಕರ ಜೊತೆ ಹೇಗಿರಬೇಕು ನಿಮಗೆ ಬಿಟ್ಟಂಥ ವಿಚಾರ. ಸಮಯಕ್ಕೆ ಸರಿಯಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯಕ್ಕೆ ನೀವಿಲ್ಲ ಅಂದರೆ ಆ ಅವಕಾಶಗಳು ನಿಮ್ಮ ಜೊತೆ ಇರೋದಿಲ್ಲ. ಆ ಅವಕಾಶಗಳನ್ನ ಕಳ್ಕೊಂಡ್ರೆ ಅದಕ್ಕೆ ನೀವೇ ಹೊಣೆ. ಇನ್ನೂ ಕಾಲ ಮಿಂಚಿಲ್ಲ, ಲಾಸ್ಟ್ ಮಿನಿಟ್ ಚಾನ್ಸ್ ಇದೆ. ಲಾಸ್ಟ್ ಮಿನಿಟ್ ಚಾನ್ಸನ್ನ ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಅಂಗೈಯಲ್ಲಿರೋ ಬೆಣ್ಣೆ ಥರ ಕರ್ಗೋಗ್ತಾ ಇದೆ ನಿಮ್ಮ ಅವಕಾಶಗಳು, ನಿಮ್ಮ ಅದೃಷ್ಟ, ನಿಮ್ಮ ಸಮಯ ಎಲ್ಲ ವ್ಯರ್ಥ ಆಗ್ತಾ ಇದೆ. ನಿಮ್ಮ ವಿದ್ಯೆ ಎಷ್ಟು ಶ್ರಮಪಟ್ಟು ಕಷ್ಟಪಟ್ಟು ನಿಮ್ದಾಗಿಸ್ಕೊಂಡಂಥದ್ದು ವ್ಯರ್ಥವಾಗಿ ಹೋಗ್ತಿದೆ ಅಲ್ಲ. ನಿಮಗೆ ಸಹಾಯ ಬೇಕಾ ಕೇಳಿ, ನಿಮ್ಮ ಇಚ್ಛೆಯ ದೈವ ಯಾವುದಿದೆ ಕೇಳಿ, ಯೂನಿಕಾರ್ನ್ನ ಕೇಳಿ, ಏಂಜಲ್ಸ್ನ ಕೇಳಿ. ಅವ್ರು ನಿಮಗೆ ಯಾವಾಗಲೂ ರೆಡಿ ಇರ್ತಾರೆ ಸಹಾಯ ಮಾಡೋಕ್ಕೆ. ಅವ್ರು ಬಂದರೂ ನೀವು ತಯಾರಿಲ್ಲ, ಅವ್ರ ಸಹಾಯನೇ ನಿಮಗೆ ಬೇಕಿಲ್ಲ, ಅವರ ಮಾರ್ಗದರ್ಶನನೇ ಬೇಕಿಲ್ಲ. ಯಾಕೆಂದರೆ ನಿಮ್ಮಿಂದ ದಡ ದಾಟ್ತವರು ದೋಣಿನ ಮತ್ತು ಸೇತುವೆನ ಕಟ್ಟ ಮಾಡಿ ಹೋಗಾಯ್ತವರು. ಈಗ ನಿಮ್ಮ ಅವಶ್ಯಕತೆ ಅವ್ರಿಗಿಲ್ಲ, ನಿಮ್ಗೆ ಅವ್ರ ಅವಶ್ಯಕತೆ ಇದೆ. ಯಾಕೆಂದರೆ ಎಲ್ಲನೂ ಅವ್ರಿಗೆ ಹೇಳ್ಕೊಟ್ಟು ಎಲ್ಲನೂ ದಾನ ಮಾಡಿ ಹೋಗಿದ್ದೀರ. ಸೊ ಅವರು ಹೋದರು ಮುಂದಕ್ಕೆ, ನೀವು ಅಲ್ಲೇ ಕೂತಿದ್ದೀರ. ಜೀವನ ಪರ್ಯಂತ ಹಾಗೆ ಇರಿ. ಎಲ್ಲ ಜನ್ಮದಲ್ಲೂ ಹೀಗೆ ಇದ್ರಿ, ಈ ಜನ್ಮದಲ್ಲೂ ಹೀಗೆ ನಿಮ್ಮ ಸಮಯನ ವ್ಯರ್ಥ ಮಾಡ್ಕೊಳ್ಳಿ. ಒಂದಷ್ಟು ವಿಮಾನ ಅಪಘಾತ ಆಗುವಂಥ ಸಾಧ್ಯತೆಗಳಿದೆ ಮುಂದಿನ ದಿನಗಳಲ್ಲಿ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಮನೆಯಿಂದ ದೂರ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಲೋಕದ, ನಂಗೆ ಗೊತ್ತಿಲ್ಲ, ನಿಮ್ಮ ಲೋಕದಿಂದ ಯಾರೋ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಬರ್ತಾರೆ. ನಿಮ್ಮ ಲೋಕದಿಂದ ನಿಮ್ಮ ಮನೆಗೆ ಅಥವಾ ನೀವಿರುವಂಥ ಸ್ಥಳಕ್ಕೆ ಬಂದು ನಿಮ್ಮನ್ನು ಭೇಟಿ ಮಾಡ್ತಾರೆ. ನಿಮ್ಮ ಲೋಕದಿಂದ, ಅಂಡರ್ಲೈನ್. ಯಾಕೆ ಬರ್ತಾರೆ ಅಂದರೆ ನೀವು ಅವ್ರಿಗೆ ತುಂಬ ಹತ್ತಿರ ಅಂತ, ನೀವು ಚೆನ್ನಾಗಿದ್ದೀರಾ ಅಂತ ನೋಡೋಕ್ಕೆ. ಮುಂದಿನ ನಿಮ್ಮ ಫ್ಯೂಚರ್ ಪಾಪು ಬಗ್ಗೆ ಅವರಿಗೆ ಕನ್ಸರ್ನ್ ಇದೆ. ಫ್ಯೂಚರ್ ಪಾಪುನ ನೋಡೋದಕ್ಕೆ ಬರ್ತಾರೆ. ಅಥವಾ ಕರೆಂಟ್ಲಿ ನಿಮ್ಮ ಮನೇಲಿ ಮಕ್ಕಳಿದ್ರೆ ಆ ಮಕ್ಕಳಿಗೋಸ್ಕರ ಬರ್ತಾರೆ. ಎಲ್ಲ ರಾಂಗ್ ಇಮ್ಯಾಜಿನೇಷನ್, ರಾಂಗ್ ಮ್ಯಾನಿಫೆಸ್ಟೇಷನ್ ಎಲ್ಲ ತಪ್ಪಾಗಿ ಮ್ಯಾನಿಫೆಸ್ಟೇಷನ್ ಮಾಡೋದು, ತಪ್ಪಾಗಿ ಯೋಚನೆ ಮಾಡೋದು, ತಪ್ಪಾಗಿ ಫ್ಯೂಚರ್ ಇಮ್ಯಾಜಿನ್ ಮಾಡೋದು ಬರೀ ಇದೆ. ಈಗ ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಜಸ್ಟ್ ಎಲ್ಲನೂ ಸರೆಂಡರ್ ಮಾಡಿ. ಯಾರಿಗೆ? ನಿಮ್ಮ ಗುರುಗಳಿಗಾದರೂ ಮಾಡಿ, ನಿಮ್ಮ ಕುಲದೈವಕ್ಕಾದರೂ ಮಾಡಿ, ಅಥವಾ ಯೂನಿಕಾರ್ನಿಗಾದರೂ ಮಾಡಿ. ಅವ್ರು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. ಅವ್ರು ಒಂದು ಜಾಡ್ಸ್ ಒದ್ದಾದರೂ ನಿಮ್ಮನ್ನು ಕರ್ಕೊಂಡೋಗಿ ಸರಿಯಾದ ದಾರಿಲಿ ಕೂರಿಸ್ತಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ಇದನ್ನು ಕಾರ್ಡ್ ಹೇಳ್ತಿದೆ. ಓಕೆ, ಪ್ರಯಾಣ ಇದೆ, ಬದಲಾವಣೆ ಇದೆ ಮುಂದಿನ ದಿನಗಳಲ್ಲಿ. ಖಂಡಿತವಾಗ್ಲೂ ಆ ಬದಲಾವಣೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯದನ್ನು ತರ್ತಾ ಇದೆ ಅನ್ನುವಂಥದ್ದು. ಕೆಲವ್ರಿಗೆ ಪ್ರಮೋಷನ್ ಬರ್ಬೋದು, ಕೆಲವ್ರಿಗೆ ಬೇರೆ ಕಡೆ ಶಿಫ್ಟ್ ಆಗಬಹುದು, ಟ್ರಾನ್ಸ್ಫರ್ ಕೂಡ ಆಗಬಹುದು. ಸ್ಪಿರಿಚುವಲಿ, ಮೆಂಟಲಿ, ಫಿಸಿಕಲಿ ಬದಲಾವಣೆ ಬರ್ತಾ ಇದೆ. ಬೇರೆ ಕಡೆ, ಬೇರೆ ಊರಿಗೆ ಹೊರಡ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಹೃದಯನ ಓಪನ್ ಆಗಿ ಇಡಿ, ಹಾರ್ಟ್ ಚಕ್ರನ ಓಪನ್ ಮಾಡ್ಕೊಳ್ಳಿ. ಯೂನಿಕಾರ್ನ್ ನಿಮಗೆ
ಸಾಕಷ್ಟು ಪ್ರೀತಿನ, ಆಶೀರ್ವಾದನ, ಖುಷಿನ ನಿಮ್ಮ ಜೀವನಕ್ಕೆ ತರಬೇಕು ಅಂತ ಇದೆ. ಬಟ್ ನಿಧಿಗಾಗಿ, ಜೀವನಕ್ಕೋಸ್ಕರ ಯಾರ್ಯಾರು ತೊಂದರೆ ಮಾಡ್ಕೊಳ್ತಿದ್ದೀರಾ, ಯಾರ್ಯಾರು ಜಗಳದಲ್ಲೇ ಜೀವನನ ಕಳಿಬೇಕು ಅಂದ್ಕೊಂಡಿದ್ದೀರಾ ನೋಡಿ. ಸೊ ಭೂಮಿ ಮೇಲೆ ಅಷ್ಟೇ ನಿಮ್ಮ ಜಗಳ, ಅಲ್ಲೋದ್ಮೇಲೆ ಯಾವ ಜಗಳನೂ ಇಲ್ಲ. ಭಗವಂತನ ಲೋಕದಲ್ಲಿ ಯಾವ ಜಗಳನೂ ಇಲ್ಲ. ಹಾಗಾಗಿ ಒಂದು ಸ್ಪಿರಿಚುವಲ್ ಲೆವೆಲಲ್ಲಿ ನಿಮ್ಮ ಒಂದು ಶತ್ರುಗಳನ್ನ ನೋಡಿ ಒಂದು ಒಳ್ಳೆ ರೀತಿಲಿ ನೀವಿಬ್ಬರು ಕಾಂಪ್ರಮೈಸಿಗೆ ಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ಹೊಸ ಜೀವನ, ಹೊಸ ಐಡಿಯಾ, ಹೊಸ ಪಾಪು ಬರೋದರಲ್ಲಿ ಇದೆ. ಜೀವನ ತುಂಬ ಚೆನ್ನಾಗಿ ಆಗೋದ್ರಲ್ಲಿ ಇದೆ. ಸೊ ಚಿಕ್ಕ ಚಿಕ್ಕದಕ್ಕೆ ಆಸೆ ಪಟ್ಟು ಸಣ್ಣ ಮನುಷ್ಯರಾಗಬೇಡಿ. ದೊಡ್ಡ ದೊಡ್ಡ ವಿಚಾರಧಾರೆಗಳು ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ತೂಗಿಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ನಾನು ರೀಡಿಂಗಿಂದ ಯಾರ ಮನಸ್ಸಿಗಾದರೂ ಬೇಜಾರಾಗಿದ್ದರೆ, ನೋವಾಗಿದ್ದರೆ ನಿಮ್ಮ ಪಾದಗಳಿಗೆ ನನ್ನ ಶಿರಸಾಷ್ಟಾಂಗ ನಮನಗಳು. ಕ್ಷಮಿಸ್ಬಿಡಿ ನನ್ನ. ಬಟ್ ತುಂಬ ನಾನು ಹೇಳಿದ ಸ್ವಲ್ಪ ಅಷ್ಟೇ, ತುಂಬ ಇದೆ, ತುಂಬ ಕಟ್ಟು ಶಬ್ದಗಳು ಇದೆ. ದಯವಿಟ್ಟು ಅವಕಾಶನ ಕಳ್ಕೊಬೇಡಿ. ಮೂರ್ಖರನ್ನ ನಂಬಿ ಮೋಸ ಹೋಗಬೇಡಿ. ಯಾಕೆಂದರೆ ಇನ್ನೊಬ್ಬರು ಅವಕಾಶನ ಕಿತ್ಕೊಳ್ಳೋ ಅಂಥವ್ರು, ಇನ್ನೊಬ್ಬರ ಜೀವನನ, ಸಮಯನ ವ್ಯರ್ಥ ಮಾಡೋರು ಮೂರ್ಖರಷ್ಟೇ. ಸೊ ಸಮಯದ ಪ್ರಭಾವ, ಸಮಯದ ಅಭಾವ ಇರೋದ್ರಿಂದ ದೀರ್ಘವಾಗಿ ಎಲ್ಲವನ್ನೂ ಹೇಳೋದಕ್ಕಾಗೋದಿಲ್ಲ. ಸೊ ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನುವಂಥ ರೀತಿಲಿ ಒಂದು ಅಗಳು ಸಾಕು ಅನ್ನ ಬೆಂದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ. ಹಾಗೆಯೇ ಒಂದು ಬೈಗಳ ಸಾಕು ಅಥವಾ ಒಂದು ಎಚ್ಚರಿಕೆಯ ನುಡಿ ಸಾಕು ತಿದ್ಕೊಳ್ಳೋದಕ್ಕೆ ಅನ್ನೋ ಮಾತನ್ನು ನಿಮ್ಮೆಲ್ಲರ ಗುರುಗಳು ಹೇಳ್ತಿದ್ದಾರೆ ಇಲ್ಲಿ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು, ಎರಡನೇದು, ಮೂರನೇದು, ಭರವಸೆನ ಕಳ್ಕೊಬೇಡಿ. ಭರವಸೆನ ಕಳ್ಕೊಬೇಡಿ. ನೋಡಿ, ಪೂರ್ತಿ ಆಗುತ್ತೆ ನಿಮ್ಮ ಕನಸುಗಳೆಲ್ಲವೂ ಕೂಡ. ಒಳ್ಳೆಯದಾಗಲಿ, ಒಳ್ಳೆ ಕನಸುಗಳು ಕಾಣಿ, ಒಳ್ಳೆ ಜೀವನನ ನೋಡಿ, ಜೀವನನ ಒಂದು ಒಳ್ಳೆ ದೃಷ್ಟಿಕೋನದಿಂದ ನೋಡಿ. ನಿಮ್ಮ ಪಾರ್ಟ್ನರ್ ಬರ್ತಾರೆ, ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗುತ್ತೆ. ನಿಮಗೋಸ್ಕರ ಒಂದು ಗಿಫ್ಟ್ ಕೂಡ ಕಾಯ್ತಾ ಇದೆ. ಸೊ ಐ ಹೋಪ್ ಕಾರ್ಡ್ ಕಾಣಿಸ್ತಿದೆ ಅಂತ. 3ರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡಿ, 3 ಬೇಕಾದರೂ ಆಯ್ಕೆ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ, ಕೇಳಿಸ್ಕೊಳ್ಳಿ ಅಂತ ಇದೆ. ಲಿಸನಿಂಗ್, ಕೇಳಿಸ್ಕೊಳ್ಳಿ ಸರಿಯಾಗಿ. ನಿಮ್ಗೆ ಬೇಕಾಗಿರೋ ಎಲ್ಲ ಪ್ರಶ್ನೆಗಳ ಉತ್ತರಗಳು ಆಲ್ರೆಡಿ ರಿವೀಲ್ ಆಗಿದೆ. ನಿಮ್ಗೆ ಉತ್ತರಗಳು ಸಿಕ್ಕಿದೆ, ರಿವೀಲ್ ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ, ಕೊಟ್ಟಿರುವಂಥ ಉತ್ತರಗಳನ್ನ ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೇಳೋಕೆ ಬರ್ದಿರಾ ರಾಶಿ ಕಾರ್ಡ್ ಹಾಕ್ತೀರಾ ಅಂತ ಯಾರೋ ಹೇಳ್ತಿದ್ದಾರೆ. ಹೌದು, ನಾನು ರಾಶಿ ಕಾರ್ಡೇ ಹಾಕ್ತೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋಡ್ಬಿಡಿ. ಓಕೆ, ಸೊ ಕೇಳಿಸ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಕೇಳಿಸ್ಕೊಳ್ಳಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅನ್ನುವಂಥದ್ದು ಇದೆ. 33 ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಇಷ್ಟು ಕಾರ್ಡ್ ಇದೆ, ಇಷ್ಟನ್ನು ಹೇಳೋಣ. ಸೊ ಬೇಕು ಅಂದಾಗ ನಿಮಗೆ ನಿಮ್ಮ ಏಂಜಲಿಕ್ ಎನರ್ಜಿನ ಕರೀರಿ. ಪ್ಯೂರ್ ವೈಟ್ ಲೈಟ್ ಹೀಲಿಂಗ್ ಹಾಕ್ಕೊಳ್ಳಿ, ಪಿರಮಿಡ್ ಹೀಲಿಂಗ್ ಥರ ಹಾಕ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಅದು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಇಷ್ಟ ದೇವರ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದಯವಿಟ್ಟು ಕೆಲವು ದಿನಗಳು, ಎಸ್ಪೆಷಲಿ ವಿಶೇಷವಾದ ದಿನಗಳಲ್ಲಿ ಕೊಳೆ ಬಟ್ಟೆಗಳನ್ನ ಧರಿಸ್ಬೇಡಿ ಅನ್ನುವಂಥದ್ದು ಇದೆ. ಕೊಳೆ ಬಟ್ಟೆಗಳನ್ನ ಧರಿಸ್ಬೇಡಿ. ಜೊತೆಗೆ ಬೇರೆಯವರು ಹಾಕಿ, ಎಸ್ಪೆಷಲಿ ಸತ್ತೋರು ಹಾಕಿ ಬಿಟ್ಟಿರೋಂಥ ಬಟ್ಟೆಗಳನ್ನ ಹಾಕ್ಕೊಳ್ಬೇಡಿ ಅನ್ನುವಂಥದ್ದು ಇದೆ.
ಸೊ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಏನೋ ಒಂದು ಸರ್ಪ್ರೈಸ್ ಬರೋದ್ರಲ್ಲಿ ಇದೆ ನಿಮಗೆ ಇನ್ನೊಂದು ತಿಂಗಳೊಳಗೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲರಲ್ಲೂ ಸಮಾನ ದೃಷ್ಟಿಕೋನ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂಚೂರು ಶನಿಮಾತ್ಮನ ಆಶೀರ್ವಾದ ಮತ್ತು ಕೇತು ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಸೈಲೆಂಟಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಇದೆ, ಕೇಳಿಸ್ಕೊಳ್ಳಿ ಅಂತ ನಿಮಗೂ ಇದೆ. ಸೈಲೆಂಟಾಗಿದ್ದರೆ ಒಂದು ಸ್ವಲ್ಪ ಹೊತ್ತು ನಿಮಗೆಲ್ಲ ಕೇಳಿಸುತ್ತೆ. ನೀವು ಸೈಲೆಂಟಾಗಿಲ್ಲ, ಸೈಲೆಂಟಾಗಿರಿ. ಮ್ಯಾಜಿಕ್ ಇದೆ. ಸೊ ಮ್ಯಾಜಿಕ್ ನಿಮ್ಮ ಸುತ್ತಮುತ್ತ ನಡೀತಾ ಇದೆ. ಏನೋ ಒಂದು ಒಳ್ಳೆಯದು ನಿಮ್ಮ ಜೀವನಕ್ಕೆ ಎಕ್ಸೈಟ್ಮೆಂಟ್ ಆಗಿರುವಂಥದ್ದು, ಹೆಚ್ಚು ಖುಷಿ ತರುವಂಥ ವಿಚಾರ ನಿಮ್ಮ ಜೀವನದಲ್ಲಿ ಏನೋ ನಡೆಯೋದ್ರಲ್ಲಿ ಇದೆ. ಸೊ ಲೆಟ್ ಗೋ ಆಫ್ ದ ಪಾಸ್ಟ್. ಜೀವನದಲ್ಲಿ ಮುಂದುವರಿಯೋದ್ರ ಕಡೆ ಗಮನನ ಕೊಡಿ. ಆಗಿದ್ದು ಆಗೋಯ್ತು, ಈಗ ಮುಂದಿನ ದಿನಗಳಲ್ಲಿ ಹೊಸ ವ್ಯಕ್ತಿಯಾಗಿ ಫ್ಯೂಚರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದು. 39, 18, 11 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಫ್ಯೂಚರ್ ಚೆನ್ನಾಗಿದೆ, ಫ್ಯೂಚರ್ ಕಡೆ ಗಮನನ ಕೊಡಿ, ಒಳ್ಳೆಯದಾಗಲಿ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ, ಕಿಂಗ್ ಆಫ್ ಯೂನಿಕಾರ್ನ್ ಇದೆ. ಜೊತೆಗೆ ನಿಮ್ಮ ಪ್ರಾಮಾಣಿಕತೆಗೆ, ನಿಮ್ಮ ವಿಜುವಲೈಸೇಷನ್, ನಿಮ್ಮ ದೃಷ್ಟಿಕೋನ ಏನಿದೆ ಅದಕ್ಕೆ ಹೆಚ್ಚಿನ ಮನ್ನಣೆ ಸಿಗುತ್ತೆ. ನೀವು ಪವರ್ಫುಲ್ ಆಗ್ತೀರಾ, ಅಧಿಕಾರ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಎಡಗಾಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಫ್ಲೈಟ್ಗಳು ಟೇಕ್ ಆಫ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಒಂದಷ್ಟು ದಿನ ಫ್ಲೈಟ್ಗಳು ಸ್ಟಾಪ್ ಆಗಿಬಿಡುತ್ತೆ ಪರ್ಮನೆಂಟಾಗಿ. ಇನ್ಯಾವತ್ತು ಏರೋಪ್ಲೇನ್ ಎಲ್ಲ ಓಡಾಡೋದೇ ಇಲ್ಲ, ಫುಲ್ ಹಾಗೆ ಸ್ಟಾಪ್ ಆಯಿತು ಅನ್ನುವಂಥ ಸುದ್ದಿ ಕೇಳ್ತೀರಾ. ಬಟ್ ತಲೆ ಕೆಡಿಸ್ಕೊಳ್ಬೇಡಿ, ಒಂದು ಸ್ವಲ್ಪ ದಿನ ಅಷ್ಟೇ, ಮತ್ತೆ ಏರ್ಕ್ರಾಫ್ಟ್ ಶುರು ಆಗುತ್ತೆ, ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ. ಎಲ್ಲ ಮುಗಿದೋಗಿದೆ, ಅಂತಿಮ ಹಂತದಲ್ಲಿ ಇದ್ದೀರಾ. ಮತ್ತು ದಯಮಾಡಿ ನನ್ನನ್ನು ಕ್ಷಮಿಸಿ, ಯಾರಿಗಾದರೂ ಮನಸ್ಸಿಗೆ ನೋವಾಗಿದ್ದರೆ. ಯಾರೋ ಒಬ್ಬರು ತುಂಬ ಒಳ್ಳೆಯ ಅಧಿಕಾರದಲ್ಲಿ ಇರೋರು, ಒಳ್ಳೆಯ ಮನಸ್ಥಿತಿಲಿ ಇರೋರು, ಮತ್ತು ಬಹಳಷ್ಟು ಜನ ಮೇಲ್ ಪರ್ಸನ್ ತಮ್ಮನ್ನು ತಾವು ಎಲ್ಲ ಮುಗಿದೋಯ್ತು, ಇನ್ನೇನು ಉಳಿದಿಲ್ಲ ಜೀವನದಲ್ಲಿ, ಅಂತ್ಯ ಮಾಡ್ಕೊಳ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದೀರಾ. ಹಾಗೆ ಮಾಡ್ಕೊಳ್ಬೇಡಿ. ನಿಮ್ಮ ಪವರ್ ತುಂಬ ಚೆನ್ನಾಗಿದೆ. ನಿಮ್ಮ ಅಧಿಕಾರನ ಉಪಯೋಗಿಸ್ಕೊಂಡು ಅಥವಾ ನಿಮ್ಮ ಶಕ್ತಿ ಸಾಮರ್ಥ್ಯನ ಉಪಯೋಗಿಸ್ಕೊಂಡು ಒಂದೇ ಒಂದು ಜಂಪ್ ಮಾಡಿ ನೋಡಿ, ಖಂಡಿತವಾಗ್ಲೂ ನೀವು ಮುಂದಕ್ಕೆ ಹಾರ್ತೀರಾ, ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥದ್ದು ಇದೆ. ದಯಮಾಡಿ ಸೋಲನ್ನ ಒಪ್ಕೊಂಬೇಡಿ, ಗೆಲ್ಲಿ ಅನ್ನುವಂಥದ್ದು ಇದೆ. ಒಂದು ಸಣ್ಣ ಹಳ್ಳ ಬಂತು, ಅದನ್ನು ದಾಟಕ್ಕಾಗಲ್ಲ ಅಂತ ಆ ಹಳ್ಳದಲ್ಲೇ ಬಿದ್ದು ಕೊಳೆಯೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆ ಹಳ್ಳನ ದಾಟ್ಕೊಂಡು ಜೀವನನ ಹೇಗೆ ನೋಡೋದು ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಲೈಫಿಗೆ ಲೈಫ್ ಪಾರ್ಟ್ನರ್ ಬರ್ತಿದ್ದಾರೆ ಅನ್ನುವಂಥದ್ದು ಇದೆ. ಸೋಲ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಜೀವನದ ಉದ್ದೇಶ, ನಿಮ್ಮ ಬದುಕಿನ ಉದ್ದೇಶ, ನಿಮ್ಮ ಹುಟ್ಟಿನ ಅರ್ಥ ಏನು ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗಾಗಿ ಗೊತ್ತಿಲ್ದಿರ ಯಾರು ಹಾಸ್ಯ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಆವಾಗ ಮತ್ತೆ ಬಂದು ನೀವು ವಾಪಸ್ ಈ ವಿಡಿಯೋನ ಹಾಕ್ಕೊಂಡು ನೋಡ್ತೀರಾ. ಸೊ ಆವಾಗ ಮೇ ಬಿ ನಿಮಗೆ ಇನ್ನು ಹೆಚ್ಚು, ಇವತ್ತಿಗಿಂತ ಹೆಚ್ಚು ಈ ವಿಡಿಯೋ ಅರ್ಥ ಆಗಬಹುದು. ಸೊ ನಿಮ್ಮ ಸೋಲ್ ಪರ್ಪಸ್ ಕಡೆ ಗಮನನ ಕೊಡಿ. ಬೆಳಕು ಅರಿಯೋ ಅಷ್ಟರಲ್ಲಿ ಎಲ್ಲವೂ ಕೂಡ ನಿರ್ಧಾರ ಆಗಿರುತ್ತೆ, ಮುಂದಿನ ದಿನ ಜೀವನ ಎಲ್ಲವೂ ಕೂಡ. ಸೊ ಹೊರಡ್ತೀರಾ ಮುಂಜಾನೆ ಹೊತ್ತಿಗೆ ಅನ್ನುವಂಥದ್ದು ಇದೆ. ಸಾಕಷ್ಟು ಒಳ್ಳೆಯದಿದೆ. ನಿಮ್ಮ ಜೀವನದ ಉದ್ದೇಶನೇ ಇದು. ಯಾಕೆ ಸೋಲೊಪ್ಕೊಳ್ಳುವಂಥ ಮಾತು, ಯಾಕೆ ಇಲ್ಲ ಅನ್ನಿಸ್ಕೊಳ್ಬೇಕು ಅನ್ನುವಂಥ ಹಠ, ಬದುಕಿ ತೋರಿಸಿ, ಯಶಸ್ಸು ಪಡ್ಕೊಂಡು ತೋರಿಸಿ, ಖಂಡಿತವಾಗ್ಲೂ ಇನ್ನು ಹೆಚ್ಚಿನ ಯಶಸ್ಸು ಇದೆ, ಅಧಿಕಾರ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆಯದಾಗಲಿ. 42, 29 ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಜೊತೆಗೆ 34 ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಇದಿಷ್ಟು ನಿಮ್ಮ ಯೂನಿಕಾರ್ನ್ಸ್ ನಿಮಗೆ ಕೊಟ್ಟಂಥ ಮಾಹಿತಿ. ಇಷ್ಟ ಆದರೆ ಯೂನಿಕಾರ್ನ್ಸಿಗೆ ಥ್ಯಾಂಕ್ ಯು ಯೂನಿಕಾರ್ನ್ ಅಂತ ಕಮೆಂಟಲ್ಲಿ ಬರೀರಿ. ಯಾರಿಗೆ ನೋವಾಗಿದೆ, ಕೋಪ ಬಂದಿದೆ ಅವರು ಬರೀರಿ, ಅಲ್ಲಿ ನಿಮಗೆ ಹೀಲ್ ಆಗುತ್ತೆ ಮತ್ತು ಯೂನಿಕಾರ್ನ್ ಬ್ಲೆಸ್ಸಿಂಗ್ ಸಿಗುತ್ತೆ. ಯಾರಿಗೆ ಇದು ಅರ್ಥ ಆಗಿಲ್ಲ ಅವರು ಬರೀರಿ, ಯಾರಿಗೆ ಅರ್ಥ ಆಗಿದೆ ಅವರು ಬರೀರಿ. ಸೊ ಯಾರ್ಯಾರು ಬರೀತಿರೋ ಅವರಿಗೆ ಈ ಒಂದು 21ರಿಂದ 44 ದಿನಗಳಲ್ಲಿ ಏನು ಸಮಸ್ಯೆ ಬರೋದರಲ್ಲಿ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಹೀಲ್ ಆಗ್ತೀನಿ. ಯಾರ್ಯಾರು ಕಮೆಂಟಲ್ಲಿ ಯೂನಿಕಾರ್ನ್ ಬ್ಲೆಸ್ಸಿಂಗ್ಸ್ ನೀಡೆಡ್ ಅಂತ
ಅಥವಾ ಥ್ಯಾಂಕ್ ಯು ಯೂನಿಕಾರ್ನ್ ಅಂತ ಹಾಕ್ತಿರೋ ಅವರೆಲ್ಲರಿಗೂ ಆ ಬ್ಲೆಸ್ಸಿಂಗ್ಸ್ ಬರುತ್ತೆ. ಯಾರ್ಯಾರು ನೋಡ್ತಿದ್ದೀರೋ ನಿಮ್ಮವ್ರಿಗೂ ತಲುಪಿಸುವಂಥ ಪ್ರಯತ್ನ ಪಡ್ತೀನಿ. ಲೈಕ್ ಈಗ ನಾವು ಸಂಕಲ್ಪ ಮಾಡಿದ್ರೆ ಹೆಸರು ಬೇಕಾಗತ್ತೆ ಅಲ್ವಾ, ಸೊ ಹಾಗಾಗಿ ನಿಮ್ಮ ಹೆಸರು ತೊಗೊಳ್ಳಲ್ಲ, ಕಮೆಂಟನ್ನು ನಾನು ಮೆನ್ಷನ್ ಮಾಡಿ ಎಷ್ಟು ಜನ ಕಮೆಂಟ್ ಹಾಕಿದ್ದೀರೋ ಅಷ್ಟು ಜನಕ್ಕೂ ಕಳಿಸ್ತೀನಿ. ಇದರಲ್ಲಿ ನಂದು ಏನೇ ಸ್ವಾರ್ಥ ಇಲ್ಲ, ನೀವು ಹೆಚ್ಚಾಗಿ ಕಮೆಂಟ್ ಹಾಕಲಿ ಅನ್ನುವಂಥ ಉದ್ದೇಶ ಖಂಡಿತ ನನಗಿಲ್ಲ. ನಂಗೆ ಗೊತ್ತು ನಿಮ್ಮ ಮನಸ್ಸಿನಲ್ಲಿ ಕಮೆಂಟ್ ಹಾಕ್ತೀರಾ ಅಂತ, ಅದಕ್ಕೆ ನಾನು ಶರಣಾಗಿದ್ದೀನಿ. ಯಾವಾಗಲೂ ನಿಮ್ಮ ಪ್ರೀತಿ, ಆಶೀರ್ವಾದ, ಅಭಿಮಾನ ಹೀಗೆ ಇರಲಿ. ಸೊ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ, ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮವಾಗಿ ಇರಲಿ ಅಂತ ಕೇಳ್ಕೊಳ್ತಾ, ನಮ್ಮ ದೇಶದ ಪ್ರಮುಖವಾದಂಥ ವ್ಯಕ್ತಿಗೆ ಯಶಸ್ಸು, ಆಯಸ್ಸು, ಆರೋಗ್ಯ, ಶತ್ರುಬುದ್ಧಿ ವಿನಾಶಾಯ ಅಂತ ಅವ್ರ ವಿರುದ್ಧ ಯಾರ್ಯಾರು ಶತ್ರುಗಳಿದ್ದಾರೆ ಆ ಶತ್ರುಗಳೆಲ್ಲರೂ ನಾಶ ಆಗಲಿ ಅಂತ ಕೇಳ್ಕೊಳ್ತಾ, ನಮ್ಮ ದೇಶದ ಯುವಜನತೆಯ ಕಡೆ ಸ್ವಲ್ಪ ಗಮನ ಹರಿಸ್ಕೊಳ್ಳಿ ನೀವು ನಿಮ್ಮ ಎನರ್ಜಿ ಕಡೆ ಅಂತ ಹೇಳ್ತಾ ನಮಸ್ತೆ, ಟೇಕ್ ಕೇರ್. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ, ಎಲ್ಲರಿಗೂ ಒಳ್ಳೆಯದಾಗಲಿ, ಸೈನ್ಯಕ್ಕೆ ಜಯವಾಗಲಿ ಅಂತ ಹೇಳ್ತಾ, ಜೈ ಭಾರತ. ಒಳ್ಳೆಯದಾಗಲಿ. The Sri Vagdevi Tarot channel is so glad to see you again. Thank you for watching our tarot card readings today.